ಗೀತಾ ಮಹಾತ್ಮೆ. ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚ ಪ್ರಿಯಂ ಸ್ಥಿರಬುದ್ಧಿರ ಸಮ್ಮೂಢಃ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ. ಪರಮಾತ್ಮನಲ್ಲಿ ಐಕ್ಯತಾ ಭಾವನೆಯಿಂದ ಇರುವವನು ಪ್ರಿಯವಾದ ವಸ್ತು ದೊರಕಿದರೆ ಹರ್ಷಿತನಾಗುವುದಿಲ್ಲ. ಅಪ್ರಿಯವಾದುದು ಪ್ರಾಪ್ತವಾದಾಗ ಕುಗ್ಗುವುದೂ ಇಲ್ಲ. ಅಂಥವನು ಸ್ಥಿರ ಬುದ್ಧಿ ಉಳ್ಳವನಾಗಿ ಯಾವುದೇ ಮೋಹವಿಲ್ಲದೆ ಬ್ರಹ್ಮಜ್ಞಾನಿಯಾಗಿರುತ್ತಾನೆ ಎಂದು ಭಗವಂತನು 5ನೇ ಅಧ್ಯಾಯದ 20ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಶರೀರವೇ ತಾನೆಂಬ ಭಾವನೆಗೆ ಕಟ್ಟುಬಿದ್ದು ಅಜ್ಞಾನಿಯು ಶರೀರಕ್ಕೆ ಪ್ರಿಯವಾದದ್ದು ತನಗೂ ಪ್ರಿಯ, ಶರೀರಕ್ಕೆ ಅಪ್ರಿಯವಾದದ್ದು ತನಗೂ ಅಪ್ರಿಯ ಎಂಬ ಸ್ಥಿತಿಯಲ್ಲಿ ಇರುತ್ತಾನೆ. ಶರೀರದ ಅಭಿಮಾನಿಯಾದವನಿಗೆ ಹರ್ಷ ಉದ್ವೇಗಗಳನ್ನು ಮೀರುವುದು ಸಾಧ್ಯವಿಲ್ಲ. ಆದರೆ ಜ್ಞಾನಿಯಾದ ಪುರುಷನು ಈ ಶರೀರ ತಾನಲ್ಲ ಎಂಬುದನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಂಡಿರುತ್ತಾನೆ. ಆದ್ದರಿಂದ ಅವನಿಗೆ ಹರ್ಷ ಉದ್ವೇಗಗಳಿರುವುದಿಲ್ಲ. ತನಗೆ ಪ್ರಿಯವಾದ ವಸ್ತು ವ್ಯಕ್ತಿಗಳನ್ನು ಕಂಡಾಗ ಹರ್ಷಾತಿರೇಕವಾಗುವುದು, ಅಪ್ರಿಯವಾದ ವಸ್ತು ವ್ಯಕ್ತಿಗಳನ್ನು ಕಂಡಾಗ ದ್ವೇಷ ಉದ್ವೇಗಗಳಾಗುವುದು ಆಗಬಾರದು. ಹೇಗಪ್ಪಾ ಇದನ್ನು ಅಭ್ಯಾಸ ಮಾಡುವುದು ಎನ್ನುವ ಪ್ರಶ್ನೆಗೆ ಭಗವಂತ ಶ್ಲೋಕದ ಮುಂದಿನ ಭಾಗದಲ್ಲಿ ವಿವರಿಸಿದ್ದಾನೆ. ಇದಕ್ಕೆ ಸ್ಥಿರ ಬುದ್ಧಿ ಎಂದರೆ ದೃಢ ಸಂಕಲ್ಪ ಮೊದಲನೇ ಉಪಾಯ. ಎಷ್ಟೋ ಬಾರಿ ಬುದ್ಧಿಯೂ ಚಂಚಲವಾಗಿರುತ್ತದೆ. ಆದ್ದರಿಂದ ಯಾವಾಗಲೂ ಸರಿತಪ್ಪುಗಳ ವಿವೇಚನಾ ಶಕ್ತಿಯನ್ನು ಮರೆಯದಂತೆ ಜಾಗರೂಕತೆ ವಹಿಸಬೇಕು. ದೇವರಲ್ಲಿಯೇ ಶರಣಾಗತಿಯನ್ನು ಹೊಂದಿದರೆ ಯಾವಾಗಲೂ ಅವನ ಸ್ಮರಣೆಯಲ್ಲಿಯೇ ಇರುವುದು ಸಾಧ್ಯ. ಇಂಥ ಶರಣಾಗತಿಯ ಸ್ಥಿತಿಯನ್ನು ಸ್ಥಿತಃ ಎಂಬ ಶಬ್ದದಿಂದ ಅರ್ಥ ಮಾಡಿಕೊಳ್ಳಬಹುದು. ಒಟ್ಟಿನಲ್ಲಿ ದೇವರಲ್ಲಿ ಶರಣಾಗತಿ, ಅವನ ಸ್ಮರಣೆಯಲ್ಲಿ ಏಕಾಗ್ರತೆಯನ್ನು ತಂದುಕೊಂಡು ಆ ಮೂಲಕ ಬುದ್ಧಿಯ ನಿಲುವನ್ನು ಉಳಿಸಿಕೊಂಡು ಹರ್ಷ ಉದ್ವೇಗಗಳನ್ನು ಸಮವಾಗಿಸಿಕೊಳ್ಳಬೇಕು ಮತ್ತು ಸಮಚಿತ್ತತೆಯನ್ನು ಅಭ್ಯಾಸ ಮಾಡಬೇಕು. ಹರಿ ಓಂ.